ಇಲ್ಲಿ ನಾನು ಇವತ್ತು ಕೇಳೋದೇನಂತಂದರೆ, ರಮೇಶ್ ಕುಮಾರ್ ಅವ್ರನ್ನೇನು ಕೇಳೋ ಅಷ್ಟಿಲ್ಲ. ನಾನು ರಮೇಶ್ ಕುಮಾರ್ ಅವ್ರು ಏನು ಅಂತ ಜನಕ್ಕೆ ತೋರಿಸಿದ್ದೀವಿ. ಈಗ ನಾನು ಕೇಳೋದು ಈ ಕ್ಷೇತ್ರದ ಜನರನ್ನು, ಈ ಕ್ಷೇತ್ರದ ಈ ಒಂದು ರಾಜಕೀಯ ನಾಯಕರನ್ನು, ಈ ಕ್ಷೇತ್ರದ ರೈತರನ್ನು. ಇವತ್ತು ಯಾವೊಬ್ಬ ನಾಯಕ ನಮ್ಮನ್ನು ಬದುಕಿಸ್ತಾನೆ, ನಮಗೆ ಬದುಕು ಕಟ್ಕೊಡ್ತಾನೆ ಅಂತ ನಾವೆಲ್ಲ ತ್ಯಾಗಗಳು ಮಾಡಿ ಬಿಟ್ಟಿದ್ದೀವಲ್ಲ, ಈತನನ್ನು ನೀವು ಕೇಳಬೇಕಿವತ್ತು. ಏನಪ್ಪ ನಮ್ಮ ಬದುಕು ಈ ಥರ ಆಗಲಿಕ್ಕೆ ಯಾರು ಕಾರಣ? ಇವತ್ತು 50 ವರ್ಷದ ರಾಜಕಾರಣದಲ್ಲಿ 6 ಸಲ MLA, 2 ಸಲ ಸ್ಪೀಕರು, 1 ಸಲ ಮಂತ್ರಿಯಾಗಿ ಎಲ್ಲ ಅಧಿಕಾರಗಳನ್ನ ಅನುಭವಿಸಿದಂಥ ನೀನು ಈ ಕ್ಷೇತ್ರದಲ್ಲಿ ನಮಗೆ ಒಂದು ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಉದ್ಯೋಗ ಒದಗಿಸುವಂಥ ಯಾವುದೊಂದು ಕಾರ್ಯಕ್ರಮಗಳನ್ನು ತರಲಿಲ್ಲ. ಶಾಶ್ವತ ನೀರಾವರಿ ಇಲ್ಲ. ಮಹಿಳೆಯರಿಗೆ ಯಾವುದೇ ಒಂದು ಈ ಭಾಗದಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳಿಲ್ಲ. ಈ ಭಾಗದಲ್ಲಿ 50 ವರ್ಷಗಳಲ್ಲಿ ಸುತ್ತ ಎಲ್ಲ ತಾಲೂಕುಗಳಲ್ಲಿ ಕೈಗಾರಿಕಾ ಪ್ರದೇಶಗಳಾಗಿದ್ದಾವೆ. ಇಲ್ಲಿ ಏನು ಇಲ್ಲ. ಮಹಿಳೆಯರಿಗೆ ಉದ್ಯೋಗ ಇಲ್ಲ. ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಇಲ್ಲ. ರೈತರಿಗೆ ಶಾಶ್ವತವಾದಂಥ ನೀರಾವರಿ ಸೌಲಭ್ಯಗಳಿಲ್ಲ. ಇಂಥ ಒಂದು ಪರಿಸ್ಥಿತಿ ಇದ್ದರೂ ಸಹ ನಾವು ಅಷ್ಟೋ ಇಷ್ಟೋ ಏನು ಜೀವನ ಮಾಡ್ಕೊತಿದ್ವಿ ಇಲ್ವಲ್ಲ, ಆ ಜಮೀನುಗಳನ್ನು ಕಿತ್ಕೊಂಡ್ರು. ಅದಕ್ಕೆ ಕಾರಣ 2021ರಲ್ಲಿದ್ದಂಥ ಶಾಸಕರು. ಅವ್ರು ಯಾಕೆ ಏನು ಬದಲು ಹೇಳ್ತಾ ಇಲ್ಲ? ಅವ್ರನ್ನ ಯಾಕೆ ನೀವೇನು ಕೇಳ್ತಾ ಇಲ್ಲ? ಇನ್ಯಾವಾಗ ಕೇಳ್ತೀರಿ? ಈಗ ನನ್ನ ವಿಡಿಯೋಗಳನ್ನು ನೋಡ್ತಾರೆ ಸುಮಾರು ಜನ. ನಾನು ಮಾಧ್ಯಮದಲ್ಲಿ ಕೊಡುವಂಥ ಹೇಳಿಕೆಗಳನ್ನು ನೋಡ್ತಾರೆ. ನನಗೆ ಶಾಬಾಷ್ಗಿರಿ ಕೊಡ್ತಾರೆ. ನಾನು ಯಾವುದನ್ನು ಕಾರ್ಯಕ್ರಮಗಳಿಗೆ ಹೋದರೆ ಸುಮಾರು 10 ರಿಂದ 15 ಜನ ಆದರೂ ನನ್ನನ್ನು ಅಲ್ಲಿ ಗುರುತಿಸ್ಬಿಟ್ಟು, ಸಾರ್ ಭಾಳ ಚೆನ್ನಾಗಿ ಮಾತಾಡಿದ್ದೀರಿ, ಒಳ್ಳೆಯ ವಿಷಯ ಹೇಳಿದ್ದೀರಿ. ಈ ಶಾಬಾಷ್ಗಿರಿ ನನ್ನನ್ನು ಭುಜ ತಟ್ಟುವಂಥ ಕೆಲಸದಿಂದ ಏನು ಸಾಧಿಸೋಕ್ಕಾಗ್ತದೆ? ಏನು ಸಾಧಿಸ್ಲಿಕ್ಕಾಗೋದಿಲ್ಲ. ನನಗೆ ಶಾಬಾಷ್ಗಿರಿ ಬೇಕಿಲ್ಲ. ನನ್ನ ಭುಜ ತಟ್ಟಬೇಡಿ. ಯಾಕೆಂತಂದರೆ ನಾನು ನಾಳೆ ಬೆಳಗ್ಗೆ ಒಂದು ಎಲೆಕ್ಷನ್ಗೋ ಅಥವಾ ಇನ್ನೊಂದಕ್ಕೋ ಬರೋನಲ್ಲ. ನಾನು ಈ ಒಂದು ವಿಡಿಯೋಗಳಾಗ್ಬೋದು, ಇನ್ನೊಂದು ವಿಚಾರಗಳಾಗ್ಬೋದು, ನಾನು ನನ್ನ ರೀಲ್ಸ್ಗೋಸ್ಕರ ಮಾಡ್ತಾಯಿಲ್ಲ. ಯಾಕೆಂದರೆ ರೀಲ್ಸ್ ಮಾಡಿ ಅದರಿಂದ ನನಗೆ ರಮೇಶ್ ಕುಮಾರ್ ಅವರ ಜಮೀನು ಒತ್ತುವರಿ ತೆರವು ವಿಚಾರದಲ್ಲಿ 64 ಪ್ರೊಸೀಡಿಂಗ್ಸ್ ಮುಗಿದಿದೆ. 60 ಎಕರೆ 23 ಗುಂಟೆ ಏನು ಜಮೀನು ಅರಣ್ಯ ಇಲಾಖೆಯಿಂದ ಸಾಬೀತಾಗಿದೆ. ಅದನ್ನು ಒತ್ತುವರಿ ತೆರವು ಮಾಡಿ ಅಂತ ಅರಣ್ಯ ಇಲಾಖೆ ಆದೇಶ ಮಾಡಿದೆ. ಅದ ನಂತರ ರಮೇಶ್ ಕುಮಾರ್ ಅವರು ಕೋರ್ಟ್ಗೆ ಹೋಗಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಅಲ್ಲಿ ಕೋರ್ಟಲ್ಲಿ ಇನ್ನೊಂದಲ್ಲಿ ಎಲ್ಲಾದ್ರೂ ಜಮೀನು ರಮೇಶ್ ಕುಮಾರ್ದಲ್ಲ, ಅರಣ್ಯ ಇಲಾಖೆದು. ತೆರವು ಮಾಡೋದು ಇವತ್ತು ನಾಳೆ ಅಥವಾ ತಿಂಗಳು 2 ತಿಂಗಳು ಅಥವಾ 1 ವರ್ಷ ಲೇಟ್ ಆಗ್ಬೋದೇನೋ. ಒಂದಲ್ಲ ಒಂದು ದಿವಸ ತೆರವು ಮಾಡಲೇಬೇಕಾಗ್ತದೆ. ಅದ್ರ ಪ್ರಶ್ನೆ ಬೇರೆ, ಅದನ್ನು ಬದಿಗಿಡೋಣ. ಈಗ ಕ್ಷೇತ್ರದ ಮತದಾರರು, ಕ್ಷೇತ್ರದ ನಾಯಕರುಗಳು, ಕ್ಷೇತ್ರದ ರೈತರು ಎಚ್ಚೆತ್ತುಕೊಂಡು ನೀವು ನಿಮ್ಮ ಕೆಲಸ ಮಾಡದೇ ಇದ್ದರೆ ಇದೇ ಥರ ಯಾಮಾರ್ಸೋರು ನಿಮ್ಮನ್ನು ಬರ್ತಾನೇ ಇರ್ತಾರೆ. ಎಷ್ಟು ದಿವಸ ಅಂತ ಯಾಮಾರ್ತಾ ಹೋಗೋಣ ನಾವು? ಸಾಲದ 50 ವರ್ಷ. ಈಗ ನನ್ನ ಜನ್ರೇಷನ್ ಏನಿದೆ, ಈ ಜನ್ರೇಷನ್ ಬದುಕು, ಅಥವಾ ನನ್ನ ಹಿಂದಿನ ಜನ್ರೇಷನ್ನು, 2 ಜನ್ರೇಷನ್ ಹೋಯ್ತು ಈ ಒಂದು ರಾಜಕಾರಣಿಗಳ ಮೇಲಾಟಗಳಲ್ಲಿ. ಅಟ್ಲೀಸ್ಟ್ ಈಗ ಈ ಯುವಕರಿದ್ದಾರಲ್ಲ, 20 ವರ್ಷದಿಂದ 30 ವರ್ಷ 40 ವರ್ಷ ಯುವಕರು, ಇವ್ರು ಬದುಕಾದರೂ ಕಟ್ಕೊಳ್ಳಿಕ್ಕೆ ನಾವು ಇವ್ರಿಗೆ ಪ್ರಶ್ನೆ ಮಾಡಿಲ್ಲ ಅಂತಂದರೆ, ಇವರಿಂದ ಜವಾಬ್ ತಗೊಳ್ಳಿಲ್ಲ ಅಂತಂದರೆ ಇನ್ನು ಮುಂದೆ ಯಾವಾಗ? ಈಗ ನಾನೊಬ್ಬ ಏನು ಕೇಳ್ತಿದ್ದೀನಿ, ಇದನ್ನು ಇವತ್ತು ರಮೇಶ್ ಕುಮಾರ್ ಸುತ್ತಾ ಇದ್ದಾರಲ್ಲ, ರಮೇಶ್ ಕುಮಾರ್ ಕರ್ಕೊಂಡು ಮತ್ತೆ ಊರುಗಳ ಕಡೆ ಹೋಗ್ತಾ ಇದ್ದಾರಲ್ಲ, ಅವ್ರ ಜವಾಬ್ದಾರಿ ಇಲ್ವಾ? ಅವ್ರ ರೈತರ ಮಕ್ಕಳಲ್ವಾ? ಅವ್ರ ಮನೆಯಲ್ಲಿ ಅವ್ರನ್ನ ಯಾರು ಕೇಳೋದಿಲ್ವಾ? ಇವರು ಬದಲೇಳ್ಬೇಕಲ್ಲ ಜನರಿಗೆ. ಇದನ್ನು ಅರ್ಥಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು, ಎಚ್ಚೆತ್ಕೋಬೇಕು.
ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ, ನನ್ನ ಸ್ಟೇಟ್ಮೆಂಟು ಇದನ್ನು ಪ್ರಶಂಸೆ ಮಾಡೋದು ಬೇಕಿಲ್ಲ. ದಯವಿಟ್ಟು ನನ್ನ ಭುಜ ತಟ್ಟೋದು ಬೇಕಿಲ್ಲ. ನೀವು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡುಕೊಳ್ಳಿ. ಇಷ್ಟನ್ನು ಮಾತ್ರ ಮಾಡಿದ್ರೆ ಮುಂದಕ್ಕೆ ನಮ್ಮ ಜೀವನ, ನಮ್ಮ ಬದುಕು ಸರಿಗಟ್ಕೋಬೋದು ಅನ್ನೋ ನನಗೆ ಅನ್ನಿಸ್ತದೆ. ಅಷ್ಟನ್ನು